ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಮಾಗ್ರಜಂ ಛಾಯಾಮಾರ್ತಾಣ ಸಂಭೂತಂ ತಂ ನಮಾಮಿ ಶನೇಶ್ಚರಂ. ನಮಸ್ಕಾರ, ಬಿಕೆಎಫ್ ನ್ಯೂಸ್ಗೆ ಸ್ವಾಗತ. ಇವತ್ತು ಶನಿವಾರ, ವಿಶಾಖ ನಕ್ಷತ್ರ, ಚತುರ್ದಶಿ ತಿಥಿ ಇದೆ. 10 ನಂತರ ಅಮಾವಾಸ್ಯೆ ಪ್ರಾರಂಭವಾಗ್ತದೆ. ಯಾರು ಮಲಗಿದ ಸಮಯದಲ್ಲಿ ಕೆಟ್ಕನ್ಸ್ ಬೀಳ್ತಾ ಇದೆ, ಯಾರಿಗೆ ಬಿಸಿ ಬೀಳುವಂತಹ ತೊಂದರೆ ಇದೆ, ಯಾರಿಗೆ ನಿದ್ದೆಯಲ್ಲಿ ಹಲ್ಕೊಡೆಯಂತ ಸಮಸ್ಯೆ ಇದೆ ಅಂತವರು ಮನೆಯಲ್ಲೇ ಮಾಡಬಹುದಂತಹ ಸರಳ ಪರಿಹಾರ ಹೇಳಿಕೊಡ್ತೀನಿ. ವಿಡಿಯೋ ಕೊನೆಯಲ್ಲಿ ನೋಡಿ. ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿಯೋಣ ಬನ್ನಿ. ಮೇಷರಾಶಿಯವರಿಗೆ ಇವತ್ತು ಚತುರ್ಥಾಧಿಪತಿ ಸಪ್ತಮದಲ್ಲಿ ಇರೋದ್ರಿಂದ ಪಿತ್ರಾರ್ಜಿತ ಆಸ್ತಿಯಲ್ಲಿ ಮೋಸ ಆಗುವ ಸಂಭವ ಇದೆ, ಎಚ್ಚರಿಕೆ ವಹಿಸಬೇಕು. ಜೂಜಾಟದಿಂದ ತೊಂದರೆ ಆಗ್ತದೆ. ಕಳಪೆ ಗುಣಮಟ್ಟದ ಮದ್ಯ ಸೇವನೆಯಿಂದ ಆರೋಗ್ಯದಲ್ಲಿ ಏರುಪೇರಾಗ್ತದೆ. ಔಷಧಿ ವ್ಯಾಪಾರಿಗಳಿಗೆ ಇವತ್ತು ಶುಭ ದಿನ. ಇವತ್ತಿನ ಶುಭ ಸಂಖ್ಯೆ ಬಂದು 8, ಅಶುಭ ಸಂಖ್ಯೆ ಬಂದು 2. ವೃಷಭ ರಾಶಿಗೆ ಇವತ್ತು ಲಗ್ನದಲ್ಲಿ ಗುರು ವಕ್ರೆ ಆಗಿರೋದ್ರಿಂದ ಗುರು ಹಿರಿಯರಲ್ಲಿ ಮನಸ್ತಾಪ ಬರ್ತದೆ. ಸಕ್ಕರೆ ಕಾಲು ಇರತಕ್ಕಂಥವ್ರು ಸ್ವಲ್ಪ ಆರೋಗ್ಯದಲ್ಲಿ ಎಚ್ಚರ ವಹಿಸಬೇಕು. ಈ ದಿನ ಎಚ್ಚರಿಕೆಯಿಂದ ವ್ಯವಹಾರ ಮಾಡಬೇಕು. ಚಿನ್ನದ ವ್ಯಾಪಾರಿಗಳಿಗೆ ಇವತ್ತು ಶುಭ ದಿನ. ವಿದ್ಯಾರ್ಥಿಗಳಿಗೆ ಜ್ಞಾಪಕ ಶಕ್ತಿ ಕೊರತೆ ಉಂಟಾಗ್ತದೆ. ಇವತ್ತಿನ ದಿವಸ ದಿಂಬಿನ ಕೆಳಗೆ ನವಿಲುಗರಿ ಇಟ್ಟು ಮಲಗೋದ್ರಿಂದ ಶುಭ ಫಲವನ್ನು ಹೊಂದಬಹುದು. ಇವತ್ತಿನ ಶುಭ ಸಂಖ್ಯೆ ಬಂದು 8, ಅಶುಭ ಸಂಖ್ಯೆ ಬಂದು 3. ಮಿಥುನ ರಾಶಿಗೆ ಇವತ್ತು ಲಗ್ನಾಧಿಪತಿ 6ನೇ ಸ್ಥಾನದಲ್ಲಿರೋದ್ರಿಂದ ತುಂಬಾ ವಿಶೇಷವಾಗಿ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಸಾಲಗಾರರಿಂದ ತೊಂದರೆ ಆಗ್ತದೆ. ಮನೆಯಲ್ಲಿ ಜಗಳವಾಗುವಂತಹ ಸಂಭವ ಇದೆ. ಸಂಗಾತಿಯಿಂದ ಅಧಿಕ ಖರ್ಚಾಗ್ತದೆ. ಇವತ್ತು ವಿಷ್ಣು ದೇವಸ್ಥಾನದಲ್ಲಿ ಪೂಜೆ ಮಾಡಿಸೋದ್ರಿಂದ ಎಲ್ಲ ರೀತಿ ದೋಷ ಪರಿಹಾರ ಆಗ್ತದೆ. ಇವತ್ತಿನ ಶುಭ ಸಂಖ್ಯೆ ಬಂದು 2, ಅಶುಭ ಸಂಖ್ಯೆ ಬಂದು 6. ಕಟಕ ರಾಶಿ ಇವತ್ತು ಲಗ್ನಾಧಿಪತಿ ಚತುರ್ಥದಲ್ಲಿರೋದ್ರಿಂದ ವಿಶೇಷವಾಗಿ ವ್ಯಾಪಾರಗಳ ಲಾಭ ಆಗ್ತದೆ. ರೈತರಿಗೆ ವಾಹನ ಖರೀದಿ ಮಾಡ್ಲಿಕ್ಕೆ ಇವತ್ತು ಶುಭ ದಿನ. ತಾಯಿ ಆರೋಗ್ಯದಲ್ಲಿ ಏರುಪೇರಾಗ್ತದೆ. ಯಾವುದೇ ರೀತಿ ಆತುರ ನಿರ್ಧಾರ ತಗೋಬಾರದು. ಇವತ್ತು ವಿಶೇಷವಾಗಿ ವ್ಯವಸಾಯ ಮಾಡತಕ್ಕಂಥವರು ಎಚ್ಚರಿಕೆ ವಹಿಸಬೇಕು. ಇವತ್ತಿನ ಶುಭ ಸಂಖ್ಯೆ ಬಂದು 3, ಅಶುಭ ಸಂಖ್ಯೆ ಬಂದು 5. ಸಿಂಹರಾಶಿಗೆ ಇವತ್ತು ವ್ಯಾಧಿಪತಿ ತೃತೀಯದಲ್ಲಿರೋದ್ರಿಂದ ಒಡ ಹುಟ್ಟಿದವರ ಆರೋಗ್ಯಕ್ಕಾಗಿ ಖರ್ಚು ಆಗ್ತದೆ. ದೂರ ಪ್ರಯಾಣದಿಂದ ಖರ್ಚಾಗ್ತದೆ. ಪರಸ್ತ್ರೀ ಸಂಘದಿಂದ ತೊಂದರೆ ಇದೆ, ಎಚ್ಚರಿಕೆ ವಹಿಸಬೇಕು. ಎದೆ ನೋವಿನ ಸಮಸ್ಯೆ ಇರೋದ್ರಿಂದ ಆರೋಗ್ಯದ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಹಾಸಿಗೆ ವ್ಯಾಪಾರಿಗಳಿಗೆ ಇವತ್ತು ಶುಭ ದಿನ. ಇವತ್ತಿನ ಶುಭ ಸಂಖ್ಯೆ ಬಂದು 7, ಅಶುಭ ಸಂಖ್ಯೆ ಬಂದು 9. ಕನ್ಯಾ ರಾಶಿಗೆ ಇವತ್ತು ಲಗ್ನಕ್ಕೆ ಗುರುವಿನ ವಕ್ರ ದೃಷ್ಟಿ ಇರೋದ್ರಿಂದ ಆಕಸ್ಮಿಕ ಧನಯೋಗ ಇದೆ. ಭೂಮಿ ವಿಚಾರದಲ್ಲಿ ಲಾಭ ಆಗ್ತದೆ. ತಂದೆಯ ಆರೋಗ್ಯದಲ್ಲಿ ಚೇತರಿಕೆ ಆಗ್ತದೆ. ವಾಹನ ರಿಪೇರಿಗಾಗಿ ಅಧಿಕ ಖರ್ಚಾಗ್ತದೆ. ಬೀದಿ ನಾಯಿಗಳಿಂದ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ವಿಷ್ಣುವಿನ ಆರಾಧನೆ ಮಾಡಿ ಇವತ್ತು ಶುಭ ಹೊಂದಬಹುದು. ಇವತ್ತಿನ ಶುಭ ಸಂಖ್ಯೆ ಬಂದು 5, ಅಶುಭ ಸಂಖ್ಯೆ ಬಂದು 1. ತುಲಾರಾಶಿಗೆ ದಶಮಾಧಿಪತಿ ಲಗ್ನಲ್ಲಿ ಇರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಒತ್ತಡ ಹೆಚ್ಚಿರ್ತದೆ. ಸರ್ಕಾರಿ ಅಧಿಕಾರಿಗಳಿಗೆ ತೊಂದರೆ ಇರ್ತದೆ. ಯಾವುದೇ ಸಾಹಸ ಕೆಲಸಗಳನ್ನ ಇವತ್ತು ಮಾಡಬಾರದು. ಹೋಟೆಲ್ ಉದ್ಯೋಗದವರಿಗೆ ಇವತ್ತು ಶುಭ ದಿನ. ದಕ್ಷಿಣ ಮೂರ್ತಿಯನ್ನ ಪೂಜೆ ಮಾಡೋದ್ರಿಂದ ಇವತ್ತು ಒಳ್ಳೆದಾಗ್ತದೆ. ಶುಭ ಸಂಖ್ಯೆ ಬಂದು 1, ಅಶುಭ ಸಂಖ್ಯೆ ಬಂದು 3. ವೃಶ್ಚಿಕ ರಾಶಿಗೆ ಇವತ್ತು ಲಗ್ನದಲ್ಲಿ ವಕ್ರ ಬುಧ ಸ್ಥಿತನಾಗಿರೋದ್ರಿಂದ ಸ್ನೇಹಿತರಿಂದ ಬಂಧುಗಳಿಂದ ತೊಂದರೆ ಆಗ್ತದೆ, ಎಚ್ಚರಿಕೆ ವಹಿಸಬೇಕು. ವ್ಯಾಪಾರದಲ್ಲಿ ಹಿನ್ನಡೆ. ಅತ್ತೆ ಮಾವರನ್ನ ಭೇಟಿ ಆಗ್ತಕ್ಕಂಥ ಒಂದು ಶುಭ ಅವಕಾಶ ಸಿಗ್ತದೆ. ಲೇವಾದೇವಿ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಇವತ್ತು ಶುಭ ದಿನ. ಇವತ್ತು ಶುಭ ಸಂಖ್ಯೆ ಬಂದು 9, ಅಶುಭ ಸಂಖ್ಯೆ ಬಂದು 6. ಧನುಸ್ಸು ರಾಶಿಗೆ ಇವತ್ತು ಲಾಭಾಧಿಪತಿ ಲಗ್ನದಲ್ಲಿರೋದ್ರಿಂದ ಸ್ತ್ರೀಯರಿಂದ ಲಾಭ. ಸಂಗಾತಿಯೊಡನೆ ಪ್ರಯಾಣ ಮಾಡತಕ್ಕಂತಹ ಯೋಗ. ವಾಹನ ಖರೀದಿಗೆ ಶುಭ ದಿನ. ಕೋರ್ಟ್ ವಿಚಾರದಲ್ಲಿ ಜಯ ಆಗ್ತದೆ. ಇತರ ಶತ್ರುಗಳಿಂದ ತೊಂದರೆ ಆಗ್ತದೆ. ಓಂ ರಾಮ್ ರೀಂ ಸಹ ಗುರುವೇ ನಮಃ ಈ ಮಂತ್ರವನ್ನ 16 ಬಾರಿ ಹೇಳೋದ್ರಿಂದ ಶುಭ ಪ್ರಾಪ್ತಿ ಆಗ್ತದೆ. ಮಕರ ರಾಶಿಗೆ ಇವತ್ತು ಸಪ್ತಮಾಧಿಪತಿ ದಶಮದಲ್ಲಿರೋದ್ರಿಂದ ಸಂಗಾತಿಯ ವಿಚಾರದಲ್ಲಿ ಮನಸ್ತಾಪ. ಸಂಗಾತಿಗೆ ಕೆಲಸ ಸಿಗ್ತಕ್ಕಂಥ ಒಂದು ವಿಶೇಷವಾದಂತಹ ಯೋಗ. ಸ್ವಂತ ಉದ್ಯೋಗದವರಿಗೆ ಯಶಸ್ಸು ಸಿಗ್ತದೆ. ವಿದ್ಯಾರ್ಥಿಗಳಿಗೆ ಉನ್ನತ ವ್ಯಾಸಂಗಕ್ಕೆ ಅವಕಾಶ ಸಿಗ್ತದೆ. ಈ ದಿನ ಯಾವುದೇ ರೀತಿ ಅಪರಿಚಿತರೊಂದಿಗೆ ವ್ಯವಹಾರ ಮಾಡಬಾರದು. ಇವತ್ತು ಶುಭ ಸಂಖ್ಯೆ ಬಂದು 6, ಅಶುಭ ಸಂಖ್ಯೆ ಬಂದು 1. ಕುಂಭರಾಶಿಗೆ ಇವತ್ತು 6ನೇ ಅಧಿಪತಿ 9ರಲ್ಲಿ ಸ್ಥಿತನಾಗಿದ್ದರಿಂದ ತಂದೆಯ ಆರೋಗ್ಯದಲ್ಲಿ ಸಮಸ್ಯೆ ಆಗ್ತದೆ. ವಾಹನದಿಂದ ಅಪಘಾತ ಸಂಭವ ಆಗ್ತದೆ, ಎಚ್ಚರಿಕೆ ವಹಿಸಬೇಕು. ಸಾಕು ಪ್ರಾಣಿಗಳ ಮಾರಾಟದಿಂದ ಇವತ್ತು ಲಾಭ ಆಗ್ತದೆ. ಹಿತ ಶತ್ರುಗಳಿಂದ ತೊಂದರೆ ಆಗೋದ್ರಿಂದ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಇವತ್ತಿನ ಶುಭ ಸಂಖ್ಯೆ ಬಂದು 6, ಅಶುಭ ಸಂಖ್ಯೆ ಬಂದು 4. ಮೀನರಾಶಿಗೆ ಇವತ್ತು ಪಂಚಮಾಧಿಪತಿ ಅಷ್ಟಮದಲ್ಲಿರೋದ್ರಿಂದ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ. ಪ್ರೀತಿ ಪ್ರೇಮ ವಿಚಾರದಲ್ಲಿ ಲಾಭ. ಶಿಲ್ಪಕಲೆ ಕೆಲಸ ಮಾಡತಕ್ಕಂಥವ್ರಿಗೆ ಇವತ್ತು
ವಿಶೇಷವಾದಂತಹ ಅಭಿವೃದ್ಧಿ ಆಗ್ತದೆ. ಗುರು ಹಿರಿಯರನ್ನು ಭೇಟಿ ಆಗ್ತಕ್ಕಂಥ ಶುಭ ದಿನ ಇವತ್ತು ನಿಮ್ದಾಗುತ್ತೆ. ಇವತ್ತಿನ ಶುಭ ಸಂಖ್ಯೆ ಬಂದು 3, ಅಶುಭ ಸಂಖ್ಯೆ ಬಂದು 6. ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ. ಯಾರು ನಿದ್ದೆ ಸಮಯದಲ್ಲಿ ಕೆಟ್ಟ ಕನ್ಸು ಬೀಳ್ತಾ ಇದೆ, ಹಲ್ಲು ಕಡಿತಾ ಇದ್ದಾರೆ, ಬೆಚ್ಚ ಬೀಳ್ತಾ ಇದ್ದಾರೆ ಅಂತವರು ಒಂದು ಬಟ್ಲಲ್ಲಿ ಕಲ್ಲುಪ್ಪನ್ನು ಹಾಕಿ ನೈಋತ್ಯ ಮೂಲಲ್ಲಿ ಇಟ್ಟು ಮಲಗಿ ಬೆಳಿಗ್ಗೆ ಎದ್ದು ಅದನ್ನ ನೀವಾಳಿಸಿ ನೀರಿಗೆ ಹಾಕೋದ್ರಿಂದ ಎಲ್ಲ ರೀತಿ ಕೆಟ್ಟ ಕನಸು, ಬೆಚ್ಚ ಬೀಳ್ತಕ್ಕಂಥದ್ದು, ಹಲ್ಲು ಕಡಿತಕ್ಕಂಥ ದೋಷ ಪರಿಹಾರ ಆಗುತ್ತದೆ. ನಮಸ್ಕಾರ.